ನಾನು ಮಹಾಜ್ಞಾನಿ ಅಲ್ಲದಿದ್ದರೂ ಶ್ರೀರಾಮಚಂದ್ರ ಧರ್ಮಾತ್ಮನೆಂದು ಎಂತಹ ಅಜ್ಞಾನಿಗೂ ಅರ್ಥವಾಗುತ್ತದೆ. ಧರ್ಮಾತ್ಮ ನಿನ್ನ ಧರ್ಮಾತ್ಮನಾದ ರಾಮನನ್ನು ನಾನು ನನ್ನ ಹರಿತವಾದ ಬಾಣಗಳಿಂದ ಪರಲೋಕಕ್ಕೆ ಕಳಿಸುವುದನ್ನು ನೀನೇ ನೋಡುವೆಯಂತೆ. ಹೀಗೆ ಅಹಂಕಾರದಿಂದ ಘೋಷಣೆ ಮಾಡಿ ರಣರಂಗಕ್ಕೆ ಬಂದ ವೀರಾದಿ ವೀರರಲ್ಲ ಏನಾದರೂ ಅವರ ಗತಿ ಏನಾಯಿತೆಂದು ನೆನಪು ಮಾಡಿಕೋ ಲಂಕೇಶ್ವರ. ಮಹಾವೀರನಾದ ಕುಂಭಕರ್ಣ ಏನಾದ? ಇಂದ್ರನನ್ನೇ ಗೆದ್ದೆ ಎಂದು ದುರಹಂಕಾರದಿಂದ ಬೀಗುತ್ತಿದ್ದ ಮೇಘನಾಥನ ಗತಿ ಏನಾಯಿತು? ನೆನಪು ಮಾಡಿಕೋ ಲಂಕೇಶ್ವರ. ಜಲವಾದ್ರೋಹಿ, ಅವರ ಹೆಸರು ಹೇಳುವ ಅರ್ಹತೆಯೂ ನಿನಗಿಲ್ಲ. ಕುಲಘಾತಕನಾದ ನೀನಲ್ಲಿ ಸ್ವಾಮಿ ನಿಷ್ಠೆಯಿಂದ ಲಂಕೆಯ ಪ್ರತಿಷ್ಠೆಯನ್ನು ಉಳಿಸಲು ವೀರರಂತೆ ಹೋರಾಡಿ ವೀರ ಸ್ವರ್ಗವನ್ನು ಸೇರಿದ ಅವರೆಲ್ಲಿ? ಕೆಲವೋ ಪಾಪಿ, ನೀನು ನನ್ನ ಕೈಯಿಂದಲೇ ನರಕ ಸೇರುತ್ತೀಯ. ಧರ್ಮವನ್ನು ನಂಬಿದವರಿಗೆ ನರಕವಿಲ್ಲ ಲಂಕೇಶ್ವರ. ಅವನಿಗೆ ಇಹವು ಸ್ವರ್ಗವಾಗುತ್ತದೆ, ಪರವೂ ಸ್ವರ್ಗವಾಗುತ್ತದೆ. ಆದರೆ ನನ್ನ ಬಾಣಗಳಿಂದ ನಿನಗೆ ನರಕದ ಅನುಭವ ನೀಡುತ್ತೇನೆ. ನಾನು ಸಿದ್ಧನಾಗಿದ್ದೇನೆ ಲಂಕೇಶ್ವರ. ನಿನ್ನ ನಡುವೆ ಧರ್ಮ ಅಧರ್ಮಗಳ ಯುದ್ಧ ನಡೆದು ಹೋಗಲಿ. ಈ ನನ್ನ ದಿವ್ಯಾಸ್ತ್ರ ಶಕ್ತಿಯಾಯುಧ ನಿನ್ನನ್ನು ನರಕದ ನಡುಮನೆಗೆ ಕಳುಹಿಸುತ್ತದೆ. ಈಗ ಭಯಂಕರ ರೂಪವನ್ನು ಪಡೆದುಕೊಳ್ಳುತ್ತಿದೆ. ರಾವಣ ವಿಭೀಷಣನ ಮೇಲೆ ಶಕ್ತಾಯುಧವನ್ನು ಪ್ರಯೋಗಿಸಲು ಸಿದ್ಧನಾಗಿದ್ದಾನೆ. ಆ ದಿವ್ಯಾಸ್ತ್ರದ ಶಕ್ತಿ ಏನೆಂದು ನಿಮಗೂ ಗೊತ್ತಲ್ಲ? ಗೊತ್ತು ದೇವೇಂದ್ರ. ಆ ಶಕ್ತಿಯಾಯುಧ ವಿಭೀಷಣ ಎದೆಯನ್ನು ಹೊಕ್ಕರೆ ಅವನು ಬದುಕುಳಿಯುವುದು ಅಸಂಭವವೇ ಸರಿ. ಅದನ್ನು ಎದುರಿಸಬೇಕಾದರೆ ಪ್ರತಿಯಸ್ತ್ರವನ್ನು ಬಲ್ಲವನಾಗಿರಬೇಕು. ವಿಭೀಷಣನಲ್ಲಿ ಅಂತ ಸಾಮರ್ಥ್ಯವಿರಲು ಸಾಧ್ಯವೇ ಇಲ್ಲ. ಈ ಶಕ್ತಿಯಿಂದ ರಾಮ ಲಕ್ಷ್ಮಣರು ಮಾತ್ರ ವಿಭೀಷಣನನ್ನು ಪಾರು ಮಾಡಲು ಸಾಧ್ಯ. ಮುಂದೇನಾಗುವುದು ನೋಡೋಣ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಮಹಾರಾಣಿಯವರಿಗೆ ಪ್ರಣಾಮಗಳು. ಯುದ್ಧದ ವಿಚಾರವನ್ನು ತಿಳಿದು ಬಂದೆಯ ಸಖಿ? ತಿಳಿದು ಬಂದೆ ಮಹಾರಾಣಿ. ನಮ್ಮ ಪ್ರಭುಗಳು ಕ್ಷೇಮದಿಂದಿರುವರೆ? ನಮ್ಮ ಪ್ರಭುಗಳು ಕ್ಷೇಮವಾಗಿದ್ದಾರೆ. ರಾಮ ಲಕ್ಷ್ಮಣರಿಗೂ ನಮ್ಮ ಪ್ರಭುವಿಗೂ ಸ್ವಲ್ಪ ಹೊತ್ತು ಯುದ್ಧ ನಡೆಯಿತಂತೆ. ರಾಮ ಲಕ್ಷ್ಮಣರು ಸಮರ್ಥವಾಗಿ ಎದುರಿಸಿದರಂತೆ. ಸದ್ಯ ನಮ್ಮ ಪ್ರಭು ಕ್ಷೇಮವಾಗಿರುವರಲ್ಲ, ಅಷ್ಟೇ ಸಾಕು. ಈಗ ಒಂದು ಆತಂಕದ ಸಂದರ್ಭ ಬಂದಿದೆ. ಆತಂಕದ ಸಂದರ್ಭವೆಂದರೇನು ಸಖಿ? ರಣರಂಗದಲ್ಲಿ ವಿಭೀಷಣರನ್ನು ಕಂಡು ಪ್ರಭುಗಳ ಆಕ್ರೋಶ ಮಿತಿ ಮೀರಿದೆಯಂತೆ. ರಾಮ ಲಕ್ಷ್ಮಣರನ್ನು ಬಿಟ್ಟು ವಿಭೀಷಣರನ್ನು ಸಂಹಾರ ಮಾಡಲು ಆತುರ ಪಡುತ್ತಿದ್ದಾರಂತೆ. ಅಯ್ಯೋ ಪರಮೇಶ್ವರ, ಒಡ ಹುಟ್ಟಿದ ಸಹೋದರರೇ ಪರಸ್ಪರ ಯುದ್ಧ ಮಾಡುವಂತಾಯಿದೆ. ಬೇರೆ ದಾರಿ ಏನಿದೆ ಮಹಾರಾಣಿ? ಶತ್ರುಗಳ ಕಡೆ ಇರುವ ವಿಭೀಷಣ ಸೋದರನಾದರೂ ಈಗ ಶತ್ರುವಲ್ಲವೇ? ಆ ಸೂಕ್ಷ್ಮವನ್ನು ಚರ್ಚೆ ಮಾಡುವ ಸಮಯವಲ್ಲ ಸಖಿ. ವಿಭೀಷಣನು ಶತ್ರು ಪಕ್ಷದಲ್ಲಿದ್ದರೂ ಅವನು ಸಜ್ಜನ, ಧರ್ಮಾತ್ಮ. ನಮ್ಮ ಪ್ರಭುಗಳಿಗೆ ಧರ್ಮದ ದಾರಿಯಲ್ಲಿ ನಡೆಯುವಂತೆ ಬುದ್ಧಿ ಹೇಳಿ ವಿಫಲನಾಗಿ ಅಪಮಾನಗೊಂಡು ಶತ್ರು ಪಕ್ಷದಲ್ಲಿ ಸೇರಿಕೊಂಡ. ಸೋದರನಿಗೆ ಹಿತ ಬಯಸಿದ ವಿಭೀಷಣ ಆ ಸೋದರನಿಂದಲೇ ಹತನಾಗುತ್ತಿದ್ದಾನೆಂಬುದನ್ನು ಕೇಳಲು ಕಷ್ಟವಾಗುತ್ತಿದೆ. ಸಖಿ, ನೀನೀಗಲೇ ಹೊರಡು. ವಿಭೀಷಣನಿಗೆ ಏನಾಯಿತೆಂದು ನನಗೆ ಬಂದು ತಿಳಿಸು. ಹಾಗೆ ಆಗಲಿ ಮಹಾರಾಣಿ.
ಆಹಾ, ನಾವು ಅಂದುಕೊಂಡಂತೆಯೇ ಆಯ್ತು. ರಾವಣನ ಶಕ್ತಾಯುಧವನ್ನು ಲಕ್ಷ್ಮಣ ಭಂಗಗೊಳಿಸಿಬಿಟ್ಟ. ಹೌದು, ತಮ್ಮ ಆಶ್ರಯದಲ್ಲಿರುವ ವಿಭೀಷಣನನ್ನು ಲಕ್ಷ್ಮಣ ರಕ್ಷಿಸಿಬಿಟ್ಟ. ಈಗ ರಾವಣ ಏನ್ ಮಾಡ್ತಾನೆ? ಅಲ್ಲಿ ನೋಡಿ, ಆಕ್ರೋಶಗೊಂಡ ರಾವಣ ಮತ್ತೊಂದು ಶಕ್ತಾಯುಧವನ್ನು ಪ್ರಯೋಗಿಸಲು ಸಿದ್ಧನಾಗಿದ್ದಾನೆ. ಎಲವೋ ಲಕ್ಷ್ಮಣ, ಬಹು ಪ್ರಯಾಸದಿಂದ ಈ ಭ್ರಾತೃದ್ರೋಹಿಯನ್ನು ರಕ್ಷಿಸಿದೆ. ನಿನ್ನ ಈ ಅಪರಾಧವನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಈ ಭಯಂಕರವಾದ ಶಕ್ತಿಯಾಯುಧದಿಂದ ನಿನ್ನನ್ನೇ ಸಂಹರಿಸುತ್ತೇನೆ. ಶರಣಾಗತ ರಕ್ಷಕನೆಂಬ ರಾಮಚಂದ್ರನ ಖ್ಯಾತಿ ಸಾರ್ಥಕವಾಯಿತು. ರಾವಣನನ್ನು ತೊರೆದು ತನಗೆ ಶರಣಾಗತನಾದ ವಿಭೀಷಣನನ್ನು ರಾಮನ ಸಹೋದರ ಲಕ್ಷ್ಮಣ ರಕ್ಷಿಸಿದ. ಅಲ್ಲದೆ ರಾವಣನು ಪ್ರಯೋಗಿಸುವ ಮಹಾ ಅಸ್ತ್ರಕ್ಕೆ ಎದುರಾಗಿ ತಾನೇ ನಿಂತಿದ್ದಾನೆ. ಲಕ್ಷ್ಮಣ ತನ್ನ ಸಹೋದರ ರಾಮನಷ್ಟೇ ಪರಾಕ್ರಮಶಾಲಿ. ರಾಮನಂತೆ ಆಶ್ರಿತರ ಬಗ್ಗೆ ಕರುಣಾಳು. ಭೀಷಣನೇನೋ ಪಾರಾದ, ಆದರೆ ರಾವಣನು ಪ್ರಯೋಗಿಸುವ ಮಹಾಸ್ತ್ರದಿಂದ ಲಕ್ಷ್ಮಣನಿಗೆ ಏನು ಅಪಾಯ ಕಾದಿದೆಯೋ ಏನು? ಚಿಂತಿಸಬೇಡಿ, ತನ್ನ ಪ್ರಿಯ ಸಹೋದರಿಗೆ ಅಪಾಯ ಹೋಗಲು ಶ್ರೀರಾಮ ಬಿಡುವನೇನು? ಅಷ್ಟಕ್ಕೂ ಲಕ್ಷ್ಮಣನೇನು ಸಾಮಾನ್ಯನೇ? ಲಕ್ಷ್ಮಣನಿಗೆ ಮಂಗಳವಾಗಲಿ. ಆ ಅಸ್ತ್ರದಿಂದ ಅವನಿಗೆ ಯಾವ ಅಪಾಯವೂ ಆಗದಿರಲಿ. ರಾವಣ ಬಿಟ್ಟ ಶಕ್ತಿ ಆಯುಧದಿಂದ ನಿನಗೆ ಯಾವ ಅಪಾಯವೂ ಬಾರದಿರಲಿ ಎಂದು ಬೇಡಿದರು. ಅದು ತನ್ನ ಶಕ್ತಿಯನ್ನು ತೋರಿಸಿಬಿಟ್ಟಿತ್ತಲ್ಲ. ಇಲ್ಲ, ಅದರಿಂದ ನಿನಗೆ ಯಾವ ಅಪಾಯವೂ ಆಗಬಾರದು ಲಕ್ಷ್ಮಣ, ಆಗಬಾರದು. ಲಕ್ಷ್ಮಣ, ಲಕ್ಷ್ಮಣ, ಲಕ್ಷ್ಮಣ,
ವಾನರ ವೀರರು, ನನ್ನ ಸೋದರನನ್ನು ಸುತ್ತುವರೆದು ಅವನ ರಕ್ಷಣೆ ಮಾಡಿ. ನನ್ನ ಸರ್ವಶಕ್ತಿಯನ್ನು ಪ್ರಯೋಗಿಸುವ ಕಾಲ ಈಗ ಸನ್ನಿಹಿತವಾಗಿದೆ. ನಿಮ್ಮೆಲ್ಲರ ಮುಂದೆ ಪ್ರತಿಜ್ಞೆ ಮಾಡಿ ಹೇಳುತ್ತೇನೆ, ಇನ್ನು ಅಲ್ಪ ಸಮಯದಲ್ಲಿ ಈ ರಾವಣ ಈ ಭೂಮಿಯ ಮೇಲೆ ಇಲ್ಲದಂತೆ ಮಾಡುತ್ತೇನೆ. ಇದು ಸತ್ಯ, ಸತ್ಯ, ಸತ್ಯ. ನಿಮ್ಮೆಲ್ಲರ ಮುಂದೆ ಪ್ರತಿಜ್ಞೆ ಮಾಡಿ ಹೇಳುತ್ತೇನೆ, ಇನ್ನು ಅಲ್ಪ ಸಮಯದಲ್ಲಿ ಈ ರಾವಣ ಈ ಭೂಮಿಯ ಮೇಲೆ ಇಲ್ಲದಂತೆ ಮಾಡುತ್ತೇನೆ. ಇದು ಸತ್ಯ, ಸತ್ಯ, ಸತ್ಯ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.